ಹಲೋ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಈ ಥರ ರೆಸಿಪಿ ಯೂಟ್ಯೂಬ್ನಲ್ಲೇ ಎಲ್ಲೂ ಇಲ್ಲ. ಈ ಥರ ಯೂಟ್ಯೂಬ್ನಲ್ಲೇ ರೆಸಿಪಿನೇ ಮಾಡಿಲ್ಲ. ಆ ಥರ ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೀವು ನೋಡ್ಬೋದು. ಈ ಥರ ರೆಸಿಪಿ ಇದ್ದರೆ ನನಗೆ ಕಮೆಂಟ್ ಮಾಡಿ ನೋಡಿ. ಎಲ್ಲೂ ಇಲ್ಲ ಈ ಥರ ರೆಸಿಪಿ. ಬನ್ನಿ ಮಾಡೋದು ಹೇಗೆ ನೋಡೋಣ. ಇವಾಗ ನೋಡಿ, ಒಂದು ಪರಾತ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದಾದಮೇಲೆ 1 ಸ್ಪೂನಷ್ಟು ಸಕ್ಕರೆ ಹಾಕಬೇಕು. 1 ಸ್ಪೂನ್ ಸಕ್ಕರೆ ಮತ್ತು 1 ಸ್ಪೂನು ಉಪ್ಪು ಹಾಕ್ಕೋಬೇಕು. ನೋಡಿ, ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಸಕ್ಕರೆ ಎಲ್ಲ ಕರಗೋವರೆಗೂ, ಉಪ್ಪು ಸಕ್ಕರೆ ಎಲ್ಲ ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಕರಗಿದೆ ನೋಡಿ. ಕರಗಿದಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಯಾವುದಾದ್ರೂ ಅಡುಗೆ ಎಣ್ಣೆ ಹಾಕೋಬೋದು. ಎಣ್ಣೆ ಹಾಕಿದಾದಮೇಲೆ ಇವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. 1.5 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಅಷ್ಟೇ ಅಂತ ಏನಿಲ್ಲ. ನಿಮಗೆ ಎಷ್ಟು ಜನಕ್ಕೆ ಮಾಡಬೇಕೋ ಅಷ್ಟು ತೊಗೋಬೋದು. ಹೆಚ್ಚು ಕಮ್ಮ ಮಾಡ್ಕೋಬೋದು. ಇವಾಗ ನೋಡಿ, ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಇನ್ನೂ ನೀರು ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳೋಣ. ಇವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊಂಡಿದ್ದಾದಮೇಲೆ ಒಂದು ಬಟ್ಟಲು ತೊಗೊಂಡಿದ್ದೀನಿ ನೋಡಿ. ಒಂದು ಬಟ್ಟಲು ತೊಗೊಂಡು ಅರ್ಧ ಹಿಟ್ಟು ಸೈಡಿಗೆ ತೆಗೆದಿಟ್ಕೋಬೇಕು ನೋಡಿ. ಅದು ಹಿಂದಿಂದ ಹೇಳ್ತೀನಿ ಏನು ಮಾಡೋದು ಆ ಹಿಟ್ಟಿಂದ ಅಂತ. ಇವಾಗ ಅರ್ಧ ಹಿಟ್ಟು ಸೈಡಲ್ಲಿ ತೆಗೆದು ಇಟ್ಕೊಂಡೆ. ಇವಾಗ ಇದಕ್ಕೆ ನಾವು ಮತ್ತೆ ನೀರು ಹಾಕ್ಕೊಂಡು ಮತ್ತೆ ತಿಳಿ ಮಾಡ್ಕೋಬೇಕು. ಇದರಿಂದ ನಾವು ಚೀಟ್ಸ್ ಮಾಡ್ಕೋತೀವಿ. ಅದಕ್ಕೆ ಇನ್ನೊಂದು ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ತಿಳಿ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಹಿಟ್ಟು ಕಲಿಸ್ಕೋಬೇಕು ನೋಡಿ ನಾವು. ಇವಾಗ ನೋಡ್ಬೋದು ನೀವು, ಇಷ್ಟು ತಿಳಿಯಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟು ತಿಳಿ ಇದ್ದರೆ ಸಾಕು ನೋಡಿ. ಇದು ಹಿಟ್ಟು ರೆಡಿಯಾಗಿದೆ. ರೆಡಿ ಆದಮೇಲೆ ಇದು ಸೈಡಲ್ಲಿ ಇಟ್ಕೊಳ್ಳೋಣ. ಈ ಕಡೆ ನೋಡಿ, ಅರ್ಧ ಹಿಟ್ಟು ನಾನು ಸೈಡಲ್ಲಿ ತಕ್ಕೊಂಡು ಇಟ್ಕೊಂಡಿದ್ನಲ್ಲ, ಅದು ಹಿಟ್ಟು ತೊಗೊಂಡು ಅದಕ್ಕೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಬೀಟ್ರೂಟ್ ಹಾಗೆ ಮಿಕ್ಸರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅದು ಸೋಸ್ಕೊಳ್ಳೋಣ. ನಮಗೆ ಜ್ಯೂಸ್ ಮಾತ್ರ ಬೇಕು ನೋಡಿ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಸೋಸ್ಕೊಂಡು ಜ್ಯೂಸ್ ಮಾತ್ರ ತಗೊಳ್ಳೋಣ ನಾವು. ನೋಡ್ಬೋದು ನೀವು, ಈ ಥರ ಸೋಸ್ಕೋತಾ ಇದ್ದೀನಿ. ಕೆಳಗಡೆ ಜ್ಯೂಸ್ ಬೀಳ್ತಾ ಇದೆ. ಇವಾಗ ಈ ಹಿಟ್ಟು ಕಲಿಸ್ಕೋಬೇಕು ನೋಡಿ. ನಾವು ಫುಡ್ ಕಲರ್ ಹಾಕ್ತಾಯಿಲ್ಲ, ಏನೂ ಇಲ್ಲ ನೋಡಿ. ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಜನ ಮಕ್ಕಳು ತರಕಾರಿ ಅದು ಏನು ತಿನ್ನಲ್ಲ. ಅದಕ್ಕೆ ಈ ಥರ ಇದು ತರಕಾರಿಯಿಂದ ಜ್ಯೂಸ್ ಮಾಡಿ ಹಿಟ್ಟಿನಲ್ಲಿ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೂ ಒಂದು ವೆರೈಟಿ ರೆಸಿಪಿ, ಒಂಥರ ಏನೋ ಡಿಫ್ರೆಂಟಾಗಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಈ ಥರ ಎಲ್ಲ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ನೋಡಿ. ಈ ಥರ ಮಕ್ಕಳು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಇವಾಗ ಚೆನ್ನಾಗಿ ಎಲ್ಲ ಕಲಸಿದ್ದೀನಿ ನೋಡಿ. ಇವಾಗ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕೋನ್ ತೊಗೊಂಡಿದ್ದೀನಿ ನೋಡಿ. ಪ್ಲಾಸ್ಟಿಕ್ಕು ಕ್ರೀಮ್ ಹಾಕೋದು ತೊಗೊಂಡು ಅದರಲ್ಲಿ ನಾನು ಇವಾಗ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬೀಟ್ರೂಟ್ ಹಿಟ್ಟು, ಅದು ಹಾಕೋತಾ ಇದ್ದೀನಿ ನೋಡಿ. ಹಿಟ್ಟು ಅಷ್ಟು ಹಾಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ಅಂತ ಪೂರ್ತಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಇವಾಗ ನೋಡಿ, ಎಲ್ಲ ಹಿಟ್ಟು ಹಾಕೊಂಡ್ಮೇಲೆ ಒಂದು ದಾರ ಕಟ್ಕೋತಾ ಇದ್ದೀನಿ. ಮತ್ತು ಹೊರಗಡೆ ಬರಬಾರ್ದು ಅಂತ ಹಿಟ್ಟು ಈ ಥರ ದಾರ ಕಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಬನ್ನಿ, ಒಂದು ದೋಸೆ ಹಂಚಿಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ಕು
ಇಟ್ಕೊಂಡಿದ್ದೀನಿ ನೋಡಿ ನಾನ್ ಸ್ಟಿಕ್ಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಜಾಸ್ತಿ ಏನಿಲ್ಲ, ಒಂದು ಸರಿ ಎಣ್ಣೆ ಹಚ್ಚಿಬಿಟ್ರೆ ಆಯಿತು ನೋಡಿ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಒರೆಸ್ಕೋಬೇಕು ನೋಡಿ, ನೀಟಾಗಿ ಒರೆಸ್ಬೇಕು. ಒರೆಸಿದಾದ್ಮೇಲೆ ಇವಾಗ ನೋಡಿ ಈ ಥರ ನೂಡಲ್ಸು ನಾನು ಹಾಕೋತಾ ಇದ್ದೀನಿ, ಬೀಟ್ರೂಟ್ ನೂಡಲ್ಸ್ ಹಾಕೋತಾ ಇದ್ದೀನಿ. ಇನ್ನು ಮುಂದೆ ನೋಡಿ, ಇನ್ನು ವಿಡಿಯೋ ಇದೆ ಇದರಲ್ಲಿ. ಈ ಥರ ಇವಾಗ ಹಾಕಿದ್ದೀನಿ. ಹಾಕಿದಾದ್ಮೇಲೆ ಮೇಲ್ಗಡೆ ನೋಡಿ ಚೀಟ್ಸ್ ನಾವು ಮಾಡೋದ್ಕೊಳ್ಳೋಕ್ಕೆ ನೋಡಿ ಇವಾಗ ಚೀಟ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಮೇಲ್ಗಡೆ ನಾವು ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಹಾಕೋಬೇಕು. ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ನೋಡಿ. ನಾವು ನೂಡಲ್ಸ್ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ನೂಡಲ್ಸ್ ಎಲ್ಲ ಬೆಂದಿದೆ ಅಂದಮೇಲೆ ನಾವು ಮೇಲ್ಗಡೆ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ. ಸ್ಪ್ರೆಡ್ ಮಾಡಿದ್ಮೇಲೆ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ, ಬೇಗನೆ ಬೇಯುತ್ತೆ 1 ನಿಮಿಷದಲ್ಲಿ ನೋಡಿ. ಇವಾಗ ಬೆಂದಿದೆ ನೋಡಿ, ಎಲ್ಲ ಚೆನ್ನಾಗಿ ಬರ್ತಾಯಿದೆ ಹಿಟ್ಟು. ತುಂಬ ತೆಳ್ಳಗಿರುತ್ತೆ, ಸ್ಲೋ ಆಗಿ ತಕ್ಕೋಬೇಕು, ಯಾಕಂದರೆ ತುಂಬ ತೆಳ್ಳಗಿರುತ್ತೆ. ನಾವು ಬೇಗ ಬೇಗ ತೆಗಿಯೋಕ್ಕೆ ಹೋದರೆ ಹರಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಸ್ಲೋ ಆಗಿ ತಕ್ಕೊಳ್ಳಿ ನೋಡಿ. ಇವಾಗ ಎಲ್ಲ ಕಡೆದು ಚೆನ್ನಾಗಿ ಬರ್ತಾಯಿದೆ. ಇವಾಗ ಇದು ಬೆಂದಿದೆ, ಇವಾಗ ತೆಗಿಯೋಣ. ಇವಾಗ ನೋಡಿ ಈ ಥರ ಒಂದು ತಾಟ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕೆಳಗಡೆ ಮೈದಾ ಹಿಟ್ಟು ಹಾಕ್ಕೋಬೇಕು. ಮೈದಾ ಹಿಟ್ಟು ಹಾಕ್ಕೊಂಡು ಇವಾಗ ಈ ಥರ ನೋಡಿ ಉಲ್ಟಾ ಮಾಡ್ಕೋಬೇಕು. ಈ ಥರ ಹಂಚು ತೊಗೊಂಡು ತಾಟ್ ಮೇಲೆ ಹಾಕಿದ್ರೆ ಅದು ಬೀಳುತ್ತೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ವಾವ್ ಸೂಪರಾಗಿದೆಯಲ್ಲ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ಕಲರ್ಫುಲ್ಲಾಗಿ ನಾವು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ತಾಯಿದ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಇವಾಗ ಮತ್ತೆ ಇನ್ನೊಂದು ಥರ ಡಿಸೈನ್ ಮಾಡೋಣ ಬನ್ನಿ. ಇವಾಗ ನೋಡಿ ಈ ಥರ ಹಾಕೋತಾ ಇದ್ದೀನಿ. ಈ ಥರ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟು ಇರುತ್ತೆ. ಮಕ್ಕಳಿಗಂತೂ ನೋಡಿದ್ರಪ್ಲೆ ಕೊಡಿ ನಾನು ತಿಂತೀನಿ ಅಂತಾರೆ. ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಇದ್ದರೆ ತುಂಬ ಇಷ್ಟ ಆಗುತ್ತಲ್ಲ. ಮತ್ತು ಟಿಫನ್ ಬಾಕ್ಸ್ಗೆ ಬೆಳಗ್ಗೆ ಮಾಡಿಕೊಟ್ರು ನಡೆಯುತ್ತೆ. ತುಂಬ ಇಷ್ಟಪಟ್ಟು ಎಲ್ಲ ಫಿನಿಶ್ ಮಾಡಿ ಬರ್ತಾರೆ ನೋಡಿ ಮಕ್ಕಳು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಅದು 1 ನಿಮಿಷ ಆದಮೇಲೆ ಚೆನ್ನಾಗಿ ನೂಡಲ್ಸ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಮೇಲ್ಗಡೆ ನಾವು ಚೀಟ್ಸ್ ಹಾಕೋಬೇಕು ನೋಡಿ. ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿದ್ರೆ ಎಕ್ಸ್ಟ್ರಾ ಸ್ವಲ್ಪ ಇದ್ದರೆ ಹಿಟ್ಟು ತಕ್ಕೋಬೇಕು, ಇಲ್ಲಾಂದರೆ ಕರೆಕ್ಟಾಗಿದ್ದರೆ ಹಾಗೆ ಮಾಡ್ಕೊಳ್ಳಿ. ಇವಾಗ ನೋಡಿ 2 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿನಾದರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವಾಗ ನೋಡಿ ಇದನ್ನು ರೆಡಿ ಆಯಿತು. ಇವಾಗ ಮತ್ತೆ ಒಂದು ತಾಟಲ್ಲಿ ಹಾಕ್ಕೊಳ್ಳೋಣ. ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಾನು 3 ಡಿಸೈನ್ ಅಂದರೆ 2 ಡಿಸೈನು ಮತ್ತು ನಾನು ನನ್ನ ಫ್ಯಾಮ್ಲಿ ಹೆಸರು ಬರೆದಿದ್ದೀನಿ. ಫಸ್ಟ್ ಬರೋ ಕ್ಯಾಪಿಟಲ್ ನನ್ನ ಫ್ಯಾಮ್ಲಿ ಹೆಸರು, ಎ ಅಂದರೆ ಅಥರ್ವ, ಮತ್ತು ಎಚ್ ಅಂದರೆ ಹರ್ಷಿಕಾ ನೋಡಿ. ಮತ್ತು ಎ ಹಾಕಿದ್ದೀನಿ, ಎ ಅಂದರೆ ಅಂಜಲಿ, ಮತ್ತು ಜಿ ಅಂದರೆ ಗುರು ನಮ್ಮ ಹಸ್ಬೆಂಡ್ ಹೆಸರು. ಈ ಥರ ಎಲ್ಲ ಒಂದೊಂದು ಕ್ಯಾಪಿಟಲ್ ಮೊದಲನೇ ಅಕ್ಷರ ತಗೊಂಡು ಹಾಕಿದ್ದೀನಿ ನೋಡಿ. ಆರ್ ಅಂದರೆ ರೆಡ್ಡಿ. ಈ ಥರ ನಾನು ಒಂದೊಂದೇ ಅಕ್ಷರ ಎಲ್ಲರದು ಫ್ಯಾಮ್ಲಿದಂದು ತಗೊಂಡು ಈ ಥರ ಹಾಕಿದ್ದೀನಿ. ಹಾಕ್ಕೊಂಡು ಇವಾಗ ಇದ್ರ ಮೇಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಹಿಟ್ಟು ಹಾಕಿದ್ರೆ ನಿಮ್ಮ ಮಕ್ಕಳ ಹೆಸರು ಬರಿಬೋದು, ಬರೆದು ಅವರಿಗೆ ಲಂಚ್ ಬಾಕ್ಸ್ನಲ್ಲಿ ಹಾಕ್ಕೊಡ್ಬೋದು, ಇಲ್ಲಾಂದರೆ ಸ್ಮೈಲಿ ಬರಿಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ನನ್ನ ಇಷ್ಟ ಆದಮೇಲೆ, ನನ್ನ ಮಕ್ಕಳಿಗೆ ಇಷ್ಟ ಆದಮೇಲೆ ಇದು 2ನೇ ಸರಿ ನಾನು ಮಾಡ್ತಾ ಇರೋದು, ಅದಕ್ಕೆ ಹಾಗೆ ವಿಡಿಯೋ ಒಂದು ಮಾಡಿಕೊಂಡೆ. ಇವಾಗ ನೋಡಿ ಇದೇ ಥರ ಮಾಡಿಕೊಂಡು ಇವಾಗ ಸ್ವಲ್ಪ ಉಲ್ಟಾ ಕಾಣ್ತಾ ಇದೆ ಹೆಸರು. ನಾನು ಅಲ್ಲಿ ಕರೆಕ್ಟಾಗಿ ಬರೆದ್ನಲ್ಲ, ಅದಕ್ಕೆ ಇವಾಗ ನೋಡಿದ್ರೆ ಉಲ್ಟಾ ಕಾಣ್ತಾ ಇದೆ. ಇವಾಗ ನೋಡಿ ನಾನು ನೂಡಲ್ಸ್ ಮಾಡ್ಕೋತಾ ಇದ್ದೀನಿ, ಬೀಟ್ರೂಟ್ ನೂಡಲ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು 1 ವರ್ಷ ಆದರೂ ಹಾಳಾಗಲ್ಲ ನೋಡಿ, ಮಾಡಿಟ್ಕೊಂಡ್ರೆ. ಇವಾಗ ಈ ಥರ ಮಾಡಿ 1 ನಿಮಿಷ ಆದಮೇಲೆ ಬೆಂದಿರುತ್ತಲ್ಲ ತೆಗಿಯೋದು.
ಇವಾಗ ನೋಡಿ ಈ ಥರ ತೆಗಿತಾ ಇದ್ದೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೂಡಲ್ಸು. ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ಬೀಟ್ರೂಟ್ ನೂಡಲ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಪಾಲಕ್ ಸೊಪ್ಪು ಇರುತ್ತಲ್ಲ ಅದ್ರ ಜ್ಯೂಸ್ ತೆಗೆದು ಮಾಡ್ಕೋಬೋದು. ಕ್ಯಾರೆಟ್ ಜ್ಯೂಸ್ ಯಾವುದು ಬೇಕಾದರೂ ಚೆನ್ನಾಗಿರುತ್ತೆ. ಕಲರ್ ಆಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಜ್ಯೂಸ್ ತೆಗೆದು ಹಿಟ್ಟಿನಲ್ಲಿ ಹಾಕಿ ಮಾಡಿ ನೀವು ನೂಡಲ್ಸ್ ಮಾಡಿ ಇಟ್ಕೊಂಡ್ರೆ ಮಾಡಿ ಮತ್ತು 1-2 ದಿನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ನಮ್ಮ ಮಕ್ಕಳಿಗೆ ಯಾವಾಗ ತಿನ್ಬೇಕು ಅನಿಸುತ್ತೆ ನೋಡಿ ಅವಾಗ ಮಾಡಿಕೊಡ್ಬೋದು. 1 ವರ್ಷ ಆದರೂ ಹಾಳಾಗಲ್ಲ ನೀವು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ. ಇವಾಗ ನೋಡಿ ನಾನು ಮಾಡಿರೋದು ಚೀಟ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇವಾಗ ಈ ಥರ ಮಣೆ ಮೇಲೆ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಜಾಮ್ ಹಚ್ಕೋತಾ ಇದ್ದೀನಿ ನೋಡಿ. ಇವಾಗ ಟೊಮೆಟೊ ಸಾಸ್ ಹಚ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ. ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ಇದಕ್ಕೆ ತುರ್ಕೊಂಡು ಇಟ್ಕೊಂಡಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ. ನಿಮಗೆ ಯಾವುದು ತರಕಾರಿ ಇಷ್ಟ ಮಕ್ಕಳಿಗಂತ ಹಾಕೋಬೋದು. ಮತ್ತು ಪತ್ತ ಗೋಬಿ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಅದು ಹಾಕ್ಕೊಂಡು ಇವಾಗ ರೌಂಡ್ ಆಗಿ ಸುತ್ಕೋಬೇಕು. ರೋಲ್ ಮಾಡ್ಕೋತೀನಿ ನೋಡಿ. ಇವಾಗ ರೋಲ್ ಮಾಡ್ಕೋತಾ ಇದ್ದೀವಿ. ಈ ಥರ ರೋಲ್ ಮಾಡಿಕೊಂಡ್ರೆ ಆಯಿತು ನೋಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಯಾರ ಮಕ್ಕಳು ನನ್ನ ಮಕ್ಕಳು ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಅನ್ನೋರು ಈ ಥರ ವೆರೈಟಿಯಾಗಿ ಒಂದೊಂದು ದಿನ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಫುಲ್ ಖಾಲಿ ಮಾಡಿ ಬರ್ತಾರೆ ನೋಡಿ. ಅಷ್ಟು ಚೆನ್ನಾಗಿರುತ್ತೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ನಾನು 2 ಕಟ್ಟಿದ್ದೆ, ಅಷ್ಟು ಖಾಲಿ ಮಾಡಿ ಬಂದಿದ್ನು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ಇದೇ ಥರ ಮಾಡು ಅಂತ ಹೇಳ್ತಾ ಇದ್ನು. ಅವನಿಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೋಡಿ. ಬೀಟ್ರೂಟ್, ಪಾಲಕ್ ಜ್ಯೂಸ್, ಗಜ್ರಿ, ಕ್ಯಾರೆಟ್ ಜ್ಯೂಸ್ ಈ ಥರ ಎಲ್ಲ ಒಂದೊಂದು ದಿನ ಈ ಥರ ಜ್ಯೂಸ್ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಹೆಲ್ತಿಗೂ ಒಳ್ಳೆಯದು ಮಕ್ಕಳಿಗೆ. ಹಾಗೆ ಕೊಟ್ಟರೆ ತಿನ್ನಲ್ಲ ಸ್ವಲ್ಪ ಜನ ಮಕ್ಕಳು. ಅದಕ್ಕೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಆ ಮಕ್ಕಳಿಗೂ. ಇವಾಗ ನೋಡಿ ಇದು ಭೀ ಮತ್ತೆ ಚೆನ್ನಾಗಿ ಎಲ್ಲ ಸಾಸ್ ಸ್ಪ್ರೆಡ್ ಮಾಡಿಕೊಂಡು ಇವಾಗ ರೋಲ್ ಮಾಡ್ಕೋತಾ ಇದ್ದೀನಿ. ರೋಲ್ ಮಾಡಿಕೊಂಡು ಇವಾಗ ಮತ್ತೆ ಕಟ್ ಮಾಡ್ಕೋಬೇಕು ನೋಡಿ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮತ್ತೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ. ಇವಾಗ ನಾನು ನೇಮ್ ಬರ್ಕೊಂಡಿದ್ನಲ್ಲ ನೋಡಿ, ನಮ್ಮ ಫ್ಯಾಮ್ಲಿ ನೇಮ್ ಬರೆದಿದ್ದೀನಿ ನಾನು. ಎಲ್ಲರದು ಒಂದೊಂದು ಮೊದಲನೇ ಹೆಸರು ತೊಗೊಂಡು ನಾನು ಬರೆದಿದ್ದೀನಿ ನೋಡಿ. ಇದು ನನಗೆ ತುಂಬ ಇಷ್ಟ ಆಯಿತು ಈ ಥರ. ಮತ್ತು ನೂಡಲ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಬೀಟ್ರೂಟ್ ನೂಡಲ್ಸ್. ಎಷ್ಟು ದಿನ ಆದರೂ ಇಟ್ಟರೂ ಹಾಳಾಗಲ್ಲ, ಸ್ಟೋರ್ ಮಾಡಿ ಇಟ್ಕೋಬೋದು. 2 ದಿನ ಬಿಸಿಲಲ್ಲಿ ಹಾಕಿ ಒಣಗಿಸಿ ಡಬ್ಬಿಯಲ್ಲಿ ಹಾಕಿಟ್ರೆ ನಿಮಗೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೂಡಲ್ಸು. ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ